ಶಬರಿಮಲೆಯಲ್ಲಿ 4.5 ಕೆಜಿ ಚಿನ್ನ ಕಳವು ಕೇಸ್ಗೆ ಇಡಿ ಎಂಟ್ರಿ ಕೊಟ್ಟಿದೆ. ಕೇರಳ, ತಮಿಳುನಾಡು, ಕರ್ನಾಟಕ ಸೇರಿದಂತೆ 21 ಕಡೆ ಇಡಿ ನಡೆಸಿರೋ ಮೆಗಾ ದಾಳಿ. 21 ಕಡೆ ಇಡಿ ದಾಳಿಯಾಗಿದೆ. 20 ಅಧಿಕಾರಿಗಳ ತಂಡ ದಾಖಲೆಯ ಶೋಧ ನಡೆಸ್ತಾ ಇದೆ. ಒಟ್ಟು 21 ಕಡೆ ದಾಳಿಯಾಗಿರೋದು. ಬೆಂಗಳೂರಿನಲ್ಲಿ 2 ಕಡೆ ದಾಳಿಯಾಗಿದೆ. ಬಳ್ಳಾರಿಯಲ್ಲಿ 1 ಕಡೆ ಇಡಿ ದಾಳಿಯಾಗಿದೆ. ಶ್ರೀರಾಂಪುರ ಅಯ್ಯಪ್ಪ ದೇವಸ್ಥಾನ ಮತ್ತು ಟ್ರಸ್ಟಿ ಮನೆ ಮೇಲೆ ದಾಳಿಯಾಗಿದೆ. ಬಳ್ಳಾರಿಯ ರೊದ್ದಂ ಜ್ಯುವೆಲರಿ ಮಾಲೀಕ ಗೋವರ್ಧನ್ ಮನೆಗೂ ಕೂಡ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಬೆಂಗಳೂರು, ಬಳ್ಳಾರಿಯಲ್ಲಿ ಇಡಿ ಅಧಿಕಾರಿಗಳಿಂದ ನಡೆದಂತ ರೇಡ್ ಇದು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಒಟ್ಟು 21 ಕಡೆ ಇಡಿ ದಾಳಿಯನ್ನ ನಡೆಸಿದ್ದು ದಾಖಲೆಗಳ ಶೋಧ ನಡೀತಾ ಇದೆ. ಬೆಂಗಳೂರಿನಲ್ಲಿ 2 ಕಡೆ ದಾಳಿಯಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಬೆಂಗಳೂರು, ಬಳ್ಳಾರಿ ಸೇರಿದಂತೆ ಒಟ್ಟು 21 ಕಡೆ ದಾಳಿಯಾಗಿದೆ. ಶಬರಿಮಲೆಯಲ್ಲಿ 4.5 ಕೆಜಿ ಚಿನ್ನ ಕಳವು ಕೇಸ್ಗೆ ಇಡಿ ಎಂಟ್ರಿ ಕೊಟ್ಟಿದ್ದು ದಾಖಲೆಗಳ ಪರಿಶೀಲನೆಯನ್ನ ಇಡಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. 20 ಅಧಿಕಾರಿಗಳ ತಂಡ ದಾಳಿ ನಡೆಸಿರುವುದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಇನ್ನು ಶಬರಿಮಲೆ ಚಿನ್ನ ಕದ್ದ ಕೇಸ್ನ ಪ್ರಕರಣ ಏನಿದು ಅನ್ನೋ ಡೀಟೇಲ್ಸ್ ಕೂಡ ಇದೆ. ನಾಪತ್ತೆಯಾಗಿರೋದು 4.5 ಕೆಜಿ ಚಿನ್ನ. ಪಡೆದಿದ್ದು ಚಿನ್ನ 42.8 ಕೆಜಿ ಆದ್ರೆ ವಾಪಸ್ ಕೊಟ್ಟಿದ್ದು 38.25. ಅಲ್ಲಿ 4.5 ಕೆಜಿಯಷ್ಟು ಚಿನ್ನ ಕಳುವಾಗಿದೆ. ಈ ಪ್ರಕರಣದಲ್ಲಿ ಇಡಿ ಎಂಟ್ರಿ ಆಗಿದೆ. ಬೆಂಗಳೂರಿನಲ್ಲಿ ಇಡಿ ಅಧಿಕಾರಿಗಳು ದಾಖಲೆಗಳ ಶೋಧ ನಡೆಸ್ತಾ ಇದ್ದಾರೆ. ಪ್ರಮುಖ ಆರೋಪಿ ಪೊಟ್ಟಿ ಉನ್ನಿಕೃಷ್ಣನ್ ಮನೆಗೂ ಇಡಿ ಶಾಕ್ ಕೊಟ್ಟಿದೆ. ಶ್ರೀರಾಂಪುರ ಅಯ್ಯಪ್ಪ ದೇವಸ್ಥಾನ ಮತ್ತು ಟ್ರಸ್ಟಿ ಮನೆ ಮೇಲೆ ದಾಳಿಯಾಗಿದೆ. ಬೆಂಗಳೂರಿನಲ್ಲಿ ಇಡಿ ಅಧಿಕಾರಿಗಳು ದಾಖಲೆಗಳ ಶೋಧ ನಡೆಸ್ತಾ ಇದ್ದಾರೆ. ಶ್ರೀರಾಂಪುರ ಅಯ್ಯಪ್ಪ ದೇವಸ್ಥಾನ ಮತ್ತು ಟ್ರಸ್ಟಿ ಮನೆ ಮೇಲೆ ದಾಳಿ ನಡೆಸಿ ಅಲ್ಲಿ ದಾಖಲೆಗಳ ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ. ಶಬರಿಮಲೆ ದೇವಸ್ಥಾನದಲ್ಲಿ ಚಿನ್ನ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಪರಿಶೋಧನೆಯನ್ನು ನಡೆಸುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಪ್ರಸ್ತುತ ನಾನು ಇಡಿ ಅಧಿಕಾರಿಗಳು ದಾಳಿ ನಡೆಸಿರುವಂತಹ ಜಾಗದಲ್ಲಿದ್ದೇನೆ. ಇದು ಬೆಂಗಳೂರಿನ ಶ್ರೀರಾಂಪುರ ದಲ್ಲಿರುವಂತಹ ಪೊಟ್ಟಿ ಉನ್ನಿಕೃಷ್ಣನ್ ಎನ್ನುವಂತಹ ನಿವಾಸ. ಶ್ರೀರಾಂಪುರದಲ್ಲಿರುವಂತಹ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಟ್ರಸ್ಟಿ ಕೂಡ ಆಗಿರುವಂತಹ ಈತ 2019ರಲ್ಲಿ ಶಬರಿಮಲೆಯಲ್ಲಿ ಬೆಳಕಿಗೆ ಬಂದಂತಹ ಚಿನ್ನ ನಾಪತ್ತೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿ ಕಾಣಿಸಿಕೊಳ್ತಾನೆ. ಸುಮಾರು ಎಲೆಕ್ಟ್ರೋಪ್ಲೇಟಿಂಗ್ ಆಗಿ ಬೇಕಾಗಿರುವಂತಹ ಕೆಜಿಗಟ್ಟಲೆ ಚಿನ್ನವನ್ನ ಅಕ್ರಮವಾಗಿ ಇನ್ನಿತರ ಜಾಗಗಳಿಗೆ ಸಾಗಿಸಿರುವಂತಹ ಆರೋಪ, ಜೊತೆಗೆ ಮಾರಾಟವನ್ನ ಮಾಡಿರುವಂತಹ ಆರೋಪ. ಸುಮಾರು 4 ಕೆಜಿಗೂ ಅಧಿಕ ಚಿನ್ನವನ್ನ ಈ ರೀತಿಯಾಗಿ ಅಕ್ರಮ ಮಾಡಲಾಗಿದೆ ಎನ್ನುವಂತ ಒಂದು ಆರೋಪ ಕೂಡ ಕೇಳಿಬಂದಿರುವಂತದ್ದು. ಅದರಲ್ಲಿ ಸುಮಾರು 475 ಗ್ರಾಂ ಚಿನ್ನವನ್ನ ಗೋವರ್ಧನ್, ಬಳ್ಳಾರಿ ಮೂಲದ ಗೋವರ್ಧನ್ ಎನ್ನುವರಿಗೆ ಮಾರಾಟವನ್ನು ಕೂಡ ಮಾಡಲಾಗಿತ್ತು ಎನ್ನುವಂತ ಒಂದು ಆರೋಪವೂ ಕೂಡ ಕೇಳಿಬಂದಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಕೇರಳ SIT ಅಧಿಕಾರಿಗಳು ಕೂಡ ತನಿಖೆಯನ್ನು ಮಾಡುವಂತಹ ಕೆಲಸವನ್ನು ಮಾಡಿದ್ರು. ಆ ವೇಳೆಯಲ್ಲೂ ಕೂಡ ಬೆಂಗಳೂರಿಗೆ ಬಂದು ದಾಳಿಯನ್ನು ನಡೆಸಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡಿದ್ರು. ತದನಂತರ ಇಡಿ ಅಧಿಕಾರಿಗಳು ಕೇರಳದ ಕೊಚ್ಚಿ ಘಟಕದಲ್ಲಿ ECIR ಅನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡುವಂತಹ ಕೆಲಸವನ್ನು ಮಾಡುತ್ತಿದ್ದಾರೆ. ಅದರ ಆಧಾರದಲ್ಲಿ ಇದೀಗ ಮತ್ತೆ ಇಡಿ ಅಧಿಕಾರಿಗಳು ಬಂದು ಉನ್ನಿಕೃಷ್ಣನ್ ಅವರ ನಿವಾಸದಲ್ಲಿ ಸರ್ಚ್ ಅನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಇನೋವಾ ಕಾರನ್ನು ನೀವು ಗಮನಿಸ್ತಾ ಇರುವಂತದ್ದು. 2 ಕಾರ್ಗಳಲ್ಲಿ 10ಕ್ಕೂ ಹೆಚ್ಚು ಜನ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಉನ್ನಿಕೃಷ್ಣನ್ ಯಾವ ರೀತಿಯಾಗಿ ಭಾಗಿಯಾಗಿದ್ದ, ಜೊತೆಗೆ ಯಾರಿಗೆಲ್ಲ ಮಾರಾಟವನ್ನು ಮಾಡಿದ್ದ, ಅದಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಆಸ್ತಿಯನ್ನಾದರೂ ಗಳಿಸಿದ್ದಾನೆ ಎನ್ನುವಂಥ ನಿಟ್ಟಿನಲ್ಲಿ ಸರ್ಚ್ ಅನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ಪರಿಶೀಲನೆಯ ಬಳಿಕ ಯಾವ ರೀತಿಯಾದಂತಹ ದಾಖಲಾತಿಗಳು ಹೊರಗೆ ಬರ್ತವೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ನವೀನ್ ಪೂಜಾರಿ ಜೊತೆಗೆ ಶರತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.